ಆಮೇಲೆ ನಾನು ಮೊದಲಿಂದ ಸಿನಿಮಾ ಲವರು, ಸಿನಿಮಾಗಳ ಡೈಯಾರ್ಡ್ ಫ್ಯಾನು. ಅಂಬರೀಷು, ಶಂಕರ್ ನಾಗು, ರಾಜ್ಕುಮಾರು, ಇವ್ನು ನೇಮ್ ಇಟ್, ಶ್ರೀನಾಥು, ಎಲ್ಲ ಸಿನಿಮಾ. ಯಾಕಂದರೆ ನಾವು ಹೂ ಕಟ್ಟಬೇಕಾದ್ರೆ ನಮ್ಮ ಮನೆಯಲ್ಲಿ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಟಿ ವಿ ಹಿಂಗೆ ಅಪ್ಗ್ರೇಡೇಷನ್ ಆಗ್ತಾ ಬಂದಿತ್ತು. ಸಣ್ಣ ಸಣ್ಣ ಟಿ ವಿ ಇದೆಲ್ಲ ಇಟ್ಕೊಂಡು ಸೆಕೆಂಡ್ ಹ್ಯಾಂಡ್ ನಮ್ಮ ಅಪ್ಪನೊಂದಿದೆ. ಅವರು ಹಾಲಾಕೋ ಮನೆಗಳಲ್ಲಿ ಜಾಸ್ತಿ ಮುಸ್ಲಿಮ್ಸ್ನವ್ರ ಮನೆಗೆ ಹಾಲಾಕ್ತಿದ್ರು. ಮುಸ್ಲಿಮ್ಸ್ನವ್ರು ಆ್ಯಕ್ಚುಲಿ ಗ್ಯಾಡ್ಜೆಟ್ಸ್ ಪ್ರಿಯರು. ಸೊ ಅವ್ರೇನು ಮಾಡೋರು, ಟಿ ವಿ ಹಳದಾಯ್ತು ಅಂತಂದರೆ ಇವರು ದುಡ್ಡು ಕೇಳೋಕ್ಕೆ, ಹಾಲು ದುಡ್ಡು ಕೇಳಕ್ಕೆ ಹೋದಾಗ ಈ ಟಿ ವಿ ಇದೆ ತೊಗೊಂಡೋಗೋನರು, ಅವ್ರು ತಗೋ, ಅದ್ಮೇಲೆ ಎಕ್ಸ್ಟ್ರಾ ಏನೋ ಕೊಟ್ಟು ಎತ್ಕೊಂಬಂದಿರೋರು. ಸೊ ಆ ಥರ ನಮ್ಮ ಮನೇಲಿ ಯಾವಾಗ ಟಿ ವಿ ಬದಲಾಗೋವಾಗ, ಸೊ ಆ ಥರ ಟಿ ವಿ ನಾನು ಎಷ್ಟು ನೋಡಿದ್ದೀನಿ ಅಂದರೆ, ಇವು ನೇಮ್ ಇಟ್ ಓಹಿಲೇಶ್ವರ ಇಂದ ಹಿಡ್ಕೊಂಡು ನಿನ್ನೆ ಬಂದಿರೋ ಪಿಕ್ಚರ್ಗಳು ಹೇಳ್ತೀನಿ. ಸೊ ಇವಾಗ ನನಗೆ ಒಂದು ಡಾಟ್ ಕನೆಕ್ಟ್ ಆಯ್ತು. ಅದೇನಂದ್ರೆ, ನೀವು ಸಂದರ್ಶನಗಳ ಮಾಡುವಂಥ ಸಮಯದಲ್ಲಿ ಗೆಸ್ಟ್ ಕೆಲವೊಂದು ಹೆಸರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ, ಕೆಲವು ಆರ್ಟಿಸ್ಟ್ ಹೆಸರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುವಾಗ ನೀವು ಅದನ್ನ ಹೇಳ್ತೀರಾ. ನಾನು ಪರವಾಗಿಲ್ಲ ಅಂದ್ರೆ ಆ ಹೆಸರುಗಳೇ ಕೇಳ್ರಲ್ಲ ನಾವು, ವ್ಯಕ್ತಿಗಳ ಹೆಸರು, ಸಿನಿಮಾದ ಹೆಸರು, ಆಮೇಲೆ ತೆರೆ ಹಿಂದೆ ಕೆಲಸ ಮಾಡೋರ ಹೆಸರು ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ಕೋದಂಡಪಾಣಿ ಅಂತ ಒಬ್ಬರು ಸೌಂಡ್ ಇಂಜಿನಿಯರ್ ಇದ್ರು ಇಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಅವ್ರು ಗೊತ್ತು ನನಗೆ. ಯಾಕೆ ಗೊತ್ತಾ, ಮೊನ್ನೆ ಯಾರೋ ಸಂದರ್ಶನ ಮಾಡ್ತಿರ್ಬೇಕಾದ್ರೆ ಚಾಮುಂಡೇಶ್ವರಿ ಇಲ್ಲಿ ಇಬ್ಬರು ಆರ್ಟಿಸ್ಟು ನೆನ್ಸ್ಕೊಳಕ್ಕೆ ಒದ್ದಾಡಿದ್ರು. ನಾನೊಂದು ದಿನ ಡಬ್ಬಿಂಗ್ ಹೋದ್ರಿ, ಆ ಸೌಂಡ್ ಇಂಜಿನಿಯರು ಅಂದರು. ಯಾವ ಸ್ಟುಡಿಯೋ ಸರ್? ಚಾಮುಂಡೇಶ್ವರಿ. ಕೋದಂಡಪಾಣಿ ಸರ್. ನಿಂಗೆ ಎಷ್ಟು ಏಜು ಅಂದರು ಅವರು. ಸರ್ ಯಾಕೆ ಸರ್ ಅಂದೆ. ಅಲ್ಲ, ಯಾಕೆ ಕೋದಂಡಪಾಣಿ ಸತ್ಯ ಅಷ್ಟು ವರ್ಷ? ಸರ್ ಟೈಟ್ಲ್ ಕಾರ್ಡಲ್ಲಿ ಬರೋದಲ್ಲ ಸರ್, ಧ್ವನಿ ಮುದ್ರಣ ಕೋದಂಡಪಾಣಿ. ವಾವ್.